उसने किस किस्म की मेहनत की होगी, क्योंकि सारी दुनिया कहते हैं कि आउट ऑफ फॉर्म है, मगर ऐसे बड़े मैच में आके जो जिस मैच के लिए पूरी दुनिया वेट करती है वो उधर आके आसानी से रस कर देता है, क्योंकि हमारी ख्वाहिशें मजल ना दें उनको, मगर वो खेल के हमसे निकल जाता है, रस कर लेता है, मैन ऑफ द मैच बनता है। तो मैं ज़रूर उसकी ಫಿಟ್ನೆಸ್ ಲೆವೆಲ್ को इसकी मेहनत को प्रेस करूँगा। ಅಂದರೆ ವಿರಾಟ್ ಕೊಹ್ಲಿಯ ಫಿಟ್ನೆಸ್ ಬಗ್ಗೆ ಮತ್ತು ಅವರ ಮಾನಸಿಕ ಶಕ್ತಿಯ ಬಗ್ಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಂತ. ಆದರೆ ಅವರು ತನ್ನ ಫಿಟ್ನೆಸ್ಗೆ ಕಾರಣ ತಾನು ವೆಜಿಟೇರಿಯನ್ ಆಗಿ ಬದಲಾಗಿದ್ದು ಅಂತ ಹೇಳ್ತಾರೆ. ಅಂದರೆ ಈ ವಿಡಿಯೋದಲ್ಲಿ ನಾನು ಸಸ್ಯಾಹಾರದ ಸೇವನೆಯ ಬಗ್ಗೆ ಹೇಳ್ತೇನೆ ಅಂತ ಅಂದ್ಕೊಳ್ಬೇಡಿ. ಬದಲಿಗೆ ವಿರಾಟ್ ಕೊಹ್ಲಿಯಿಂದ ನಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಸ್ಪೆಷಲ್ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. 2012ರಲ್ಲಿ ಕ್ರಿಕೆಟ್ನ ವಿಷಯದಲ್ಲಿ ಇವರ ಕಥೆ ಮುಗೀತು ಅನ್ನುವಷ್ಟರ ಮಟ್ಟಿಗೆ ಫಾರ್ಮ್ ಕಳ್ಕೊಂಡಿದ್ದಂಥ ವ್ಯಕ್ತಿ ಇಷ್ಟು ದೊಡ್ಡ ಜರ್ನಿಯಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣವಾಗಿರುವಂಥ ಟ್ರಿಕ್ಸ್ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಖಂಡಿತ ಹೆಚ್ಚು ಮಾಡ್ತವೆ. ಇವುಗಳನ್ನು ನಾವೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದರಲ್ಲಿ ಒಂದಿಷ್ಟನ್ನು ನಾವು ಅನುಸರಿಸಿದರೂ ಕೂಡ ಖಂಡಿತ ನಮ್ಮ ಪ್ರೊಫೆಷನ್ ಯಾವುದೇ ಇದ್ದರೂ ನಮ್ಮ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ, ಅಥವಾ ನಾವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಜೊತೆಗೆ ನಾವು ಸದಾ ಆರೋಗ್ಯದಿಂದ ಇರಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ನನಗೂ ಇವು ತುಂಬ ಚೆನ್ನಾಗಿವೆ ಮತ್ತು ಪ್ರಾಕ್ಟಿಕಲಿ ನಾವು ಫಾಲೋ ಮಾಡಲಿಕ್ಕೆ ಸಾಧ್ಯ ಇರುವಂಥವು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ವಿರಾಟ್ ಕೊಹ್ಲಿಯಿಂದ ನೀವು ತಿಳ್ಕೊಂಡಂಥ ಯಾವ ವಿಷಯ ನಿಮ್ಮನ್ನು ಬದಲು ಮಾಡ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಬೇಕು. ಮೊದಲನೇದಾಗಿ ಡಯಟರಿ ಆ್ಯಸಿಡ್ ಲೋಡ್. ಅಂದರೆ ನಾವು ತಿನ್ನುವ ಆಹಾರದ ಕಾರಣದಿಂದ ಆ ಆಹಾರ ಹೊಟ್ಟೆಗೆ ಹೋದ ಮೇಲೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುವಂತಹ ಆಹಾರವನ್ನು ಹೆಚ್ಚು ಸೇವನೆ ಮಾಡಿದಾಗ ದೇಹದ ಮೇಲೆ ಸುಮಾರು ರೀತಿಯ ಪರಿಣಾಮಗಳಾಗ್ತವೆ ಅನ್ನುವಂಥ ಹೊಸ ರಿಸರ್ಚ್ಗಳು ಹೇಳಲಿಕ್ಕೆ ಶುರು ಮಾಡಿವೆ. ಅವಿನ್ನೂ 100% ಪಕ್ಕಾ ಆಗಿಲ್ಲ ಅಂದರೂ ಕೂಡ ಆ ಒಂದು ಅನುಮಾನ ಸ್ಟಾರ್ಟ್ ಆಗಿದೆ. ಸುಮಾರು ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ಆ್ಯಸಿಡಿಕ್ ಫುಡ್ ಅಂತಂದರೆ ಅದರ ಅರ್ಥ, ಈಗ ಉದಾಹರಣೆಗೆ ಎಷ್ಟೋ ಹಣ್ಣುಗಳಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಹಾಗಲ್ಲ. ನಾವು ತಿಂದ ನಂತರ ಹೊಟ್ಟೆಯಲ್ಲಿ ಅವು ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗಿ, ಅಂದರೆ ಆ ಆ್ಯಸಿಡ್ ಲೋಡ್ ಹೆಚ್ಚಾಗಿ ಅದನ್ನು ನ್ಯೂಟ್ರಲೈಸ್ ಮಾಡಬೇಕಲ್ಲ, ಆ ನ್ಯೂಟ್ರಲೈಸ್ ಮಾಡಲಿಕ್ಕೆ ಹೋಗಿ ಮೂಳೆಯಲ್ಲಿರುವಂಥ ಕ್ಯಾಲ್ಶಿಯಮ್ಮನ್ನು ಎಳೆಯುತ್ತೆ. ಹಾಗಾಗಿ ನಮ್ಮ ಮೂಳೆ ವೀಕ್ ಆಗುತ್ತೆ ಅಂತ ಕೆಲವು ರಿಸರ್ಚ್ಗಳು ಅನುಮಾನ ಪಡ್ತವೆ. ಉದಾಹರಣೆಗೆ ಈ ರಿಸರ್ಚ್ ಹೇಳೋದೇನು ಅಂತಂದರೆ ಹಲವಾರು ಸಮಸ್ಯೆಗಳಾಗ್ತವೆ, ಅದರಲ್ಲಿ ಇದು ಒಂದು ಅಂತ ಅವ್ರು ಹೇಳುವಾಗ ಇದು ಇನ್ನೂ 100% ಪಕ್ಕಾ ಆಗಿಲ್ಲ, ಆದರೆ ಸಾಧ್ಯತೆ ಇದೆ ಅಂತ ಈ ರಿಸರ್ಚ್ ಹೇಳುತ್ತೆ. ವಿರಾಟ್ ಕೊಹ್ಲಿಯ ವಿಷಯದಲ್ಲಿ ಈ ವಿಷಯ ಯಾಕೆ ಅಂತಂದರೆ ಅವರು ಮೊದಲು ಅಂತಹ ಆಹಾರವನ್ನು ಹೆಚ್ಚೆಚ್ಚು ತಿಂತಾ ಇದ್ದರಂತೆ. ಅಂದರೆ ಜಂಕ್ ಫುಡ್ಸು ಅಥವಾ ಅತಿಯಾಗಿ ಕರಿದ ಪದಾರ್ಥಗಳನ್ನು ತಿನ್ನೋದು, ಕೋಲ್ಡ್ ಡ್ರಿಂಕ್ಸನ್ನು ಸಿಕ್ಕಾಪಟ್ಟೆ ಕುಡಿಯೋದು, ಈ ಥರ ಮಾಡಿದಾಗೆಲ್ಲ ಅವರ ದೇಹದಲ್ಲಿ ತೊಂದರೆ ಆಗ್ತಿತ್ತು, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ವಿಷಯದಲ್ಲೂ ಸಮಸ್ಯೆ ಆಗ್ತಿತ್ತು ಅಂತ. ಎರಡನೇದು ಆ್ಯನಿಮಲ್ ಪ್ರೋಟೀನ್ ಮತ್ತು ಆಸ್ಟಿಯೋಪೊರೋಸಿಸ್ ನಡುವಿರುವಂಥ ಸಂಬಂಧ. ಅಂದರೆ ನಮಗೆ ಪ್ರಾಣಿಗಳಿಂದ ಸಿಗುವಂಥ ಪ್ರೋಟೀನ್ನ ಕಾರಣದಿಂದ, ಅಂದರೆ ಅತಿಯಾಗಿ ನಾವು ಅದನ್ನು ಸೇವನೆ ಮಾಡಿದಾಗ, ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ತೊಂದರೆ ಆಗಲ್ಲ, ಅತಿಯಾಗಿ ಸೇವನೆ ಮಾಡಿದಾಗ ಅದು ನಮ್ಮ ಮೂಳೆ ವೀಕ್ ಆಗಲಿಕ್ಕೆ, ಮೂಳೆ ಸವಕಳಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ನಮಗೆ ಬೇಕೇ ಬೇಕು, ಅತಿ ಆದರೆ ಈ ಥರ ಸಮಸ್ಯೆ ಆಗುತ್ತೆ ಅಂತ ಈ ಥರ ರಿಸರ್ಚ್ಗಳು ಹೇಳ್ತವೆ. ಇವೆಲ್ಲ ಪ್ರತಿಷ್ಠಿತವಾದಂತಹ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಮಾಡಿರುವಂತಹ ಸಂಶೋಧನೆಗಳು. 2018ರಲ್ಲಿ ಸೌತ್ ಆಫ್ರಿಕಾದಲ್ಲಿ ವಿರಾಟ್ ಕೊಹ್ಲಿ ಆಟ ಆಡ್ತಾ ಇರುವಾಗ ತುಂಬ ಕತ್ತು ನೋವಿತ್ತಂತೆ. ಜೊತೆಗೆ ಆ ಕತ್ತು ನೋವಿನ ಕಾರಣದಿಂದ, ಅಂದರೆ ಏನು ಡಿಸ್ಕ್ ಬಲ್ಜ್ ಆಗಿ ನರಕ್ಕೆ ಒತ್ತಿ ಆ ಇಡೀ ಕೈ ನೋವಾಗ್ತಿತ್ತಂತೆ. ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಎಷ್ಟು ಕಷ್ಟ, ಫೀಲ್ಡಿಂಗ್ ಕೂಡ ಎಷ್ಟು ಕಷ್ಟ ಆಗುತ್ತೆ. ಜೊತೆಗೆ ಆ ನೋವಿನ ಕಾರಣದಿಂದ ನಿದ್ದೆ ಕೂಡ ಮಾಡಲಿಕ್ಕಾಗ್ತಿರ್ಲಿಲ್ಲಂತೆ. ಹಾಗಾಗಿ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಸಜೆಸ್ಟ್ ಮಾಡಿದ್ದೇನು ಅಂತಂದರೆ ನಾನ್ ವೆಜ್ಜನ್ನು ಕಡಿಮೆ ಮಾಡಿ ಅಂತ. ಬಟ್ ಈ ಪುಣ್ಯಾತ್ಮ ಅವರು ಕಡಿಮೆ ಮಾಡಿ ಅಂತ ಹೇಳಿದ್ದಕ್ಕೆ ಪೂರ್ತಿಯಾಗಿ ಬಿಟ್ಬಿಟ್ಟೆ, ಆಮೇಲೆ ನನಗೆ ಈ ಸಮಸ್ಯೆ ಎಲ್ಲ ಕಡಿಮೆ ಆಯಿತು ಅಂತ ಅವ್ರು ಹೇಳ್ತಾರೆ. ಮೂರನೇದು ಮನೋನಿಗ್ರಹ. ನಮಗೆ ಆ ಕ್ಷಣಕ್ಕೇನೋ ಸುಖ ಸಿಗತ್ತೆ ಅಂದ ತಕ್ಷಣ ನಾವು ಅದು ಮಾಡ್ತೀವಲ್ಲ, ಆವಾಗ ಒಂದಿಷ್ಟು ಸುಖ ಸಿಗತ್ತೆ. ಆಮೇಲೆ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಲಿಲ್ವಲ್ಲ ಅಂತ ಇಷ್ಟು ದುಃಖ ಸಿಗತ್ತೆ. ಅದೇ ನಾವು ಆ ಸುಖವನ್ನು ಬಿಟ್ಟು ಶಾಶ್ವತ ಸುಖದ ಬಗ್ಗೆ ಗಮನ ಕೊಟ್ಟರೆ, ಅಂದರೆ ನಮ್ಮ ಗೋಲ್ ಏನಿದೆಯಲ್ಲ ಅದರ ಬಗ್ಗೆ ಗುರಿ ಇಟ್ಕೊಂಡು ಈ ಚಿಕ್ಕ ಪುಟ್ಟ ಸುಖಕ್ಕಾಗಿ ಅದನ್ನು ಬಲಿ ಕೊಡದೆ ಹೋದರೆ ಆಗ ಈ ಕ್ಷಣಕ್ಕೆ ಒಂದು ಸಣ್ಣ ಸುಖ ತಪ್ಪೋಯ್ತು ಅಂತ ಅನ್ನಿಸ್ಬೋದು. ಆದರೆ ಮನೋನಿಗ್ರಹದ ಕಾರಣದಿಂದ ನಮಗೆ ಸಿಗುವಂಥ ಖುಷಿ ಇದೆಯಲ್ಲ ಅದು ಇಷ್ಟು ದೊಡ್ಡದು. ತುಂಬ ಜನ ಅದನ್ನು ಹೇಳ್ತಾರೆ. ಈಗ ಉದಾಹರಣೆಗೆ ಯಾವುದೋ ಮೊಬೈಲಲ್ಲಿ ವೀಡಿಯೋಸ್ ನೋಡಬೇಕು, ಗೇಮ್ಸ್ ಆಡಬೇಕು, ಅದರಿಂದ ನಮ್ಮ ಡೋಪಮಿನ್
ಹೆಚ್ಚಾಗುತ್ತೆ, ನಾವು ಅಡಿಕ್ಟ್ ಆಗ್ತೇವೆ ಅಂತ. ಆದರೆ ಮನೋನಿಗ್ರಹಕ್ಕೆ ಅಡಿಕ್ಟ್ ಆದರೆ ಅದರಿಂದ ಹಿಟ್ಟಾಗುವಂಥ ಡೊಪಮಿನ್ ಲೆವೆಲ್ ಇದೆಯಲ್ಲ, ಅದು ಇನ್ನೂ ದೊಡ್ಡದು. ಅಷ್ಟು ದೊಡ್ಡ ಖುಷಿಯನ್ನು ನಮಗೆ ಸಿಗುತ್ತೆ. ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಬಗ್ಗೆನೇ ಅಡಿಕ್ಟ್ ಆಗಿಬಿಡ್ತೇವೆ ಅಂತ. ಇಲ್ಲಿ ಈ ವಿಷಯ ಯಾಕೆ ಅಂತಂದರೆ, ತುಂಬ ಜನ ಹೇಳ್ತಾರೆ ನಾನ್ ವೆಜಿಟೇರಿಯನ್ಸಿಗೆ ನಾನ್ ವೆಜ್ಜನ್ನು ಬಿಡೋದು ತುಂಬ ಕಷ್ಟ ಅಂತ. ಕೆಲವು ಫೇಮಸ್ ವ್ಯಕ್ತಿಗಳು ಅಂದರೆ ನಾನ್ ವೆಜ್ ಫುಡ್ಡನ್ನು ಪೂರ್ತಿಯಾಗಿ ಬಿಟ್ಟಂಥವರು ಹೇಳಿದಂಥ ಮಾತುಗಳನ್ನು ನಾನು ಕೇಳಿದ್ದೇನೆ. ನಾನು ಸ್ವತಃ ಬೈ ಬರ್ತ್ ವೆಜಿಟೇರಿಯನ್, ಹಾಗಾಗಿ ನನಗೆ ನಾನ್ ವೆಜ್ ಬಿಡೋದ್ರ ಕಷ್ಟ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಆದರೆ ಹಾಗೆ ಹೇಳ್ತಾರೆ. ಆದರೆ ಈ ಮನುಷ್ಯ ಇಷ್ಟು ವರ್ಷಗಳ ಕಾಲ ನಾನ್ ವೆಜ್ಜನ್ನು ಪೂರ್ತಿಯಾಗಿ ಬಿಟ್ಟಿದ್ದಾರೆ ಅಂತಂದರೆ ಅವರ ಮನೋನಿಗ್ರಹ ಎಷ್ಟು ದೊಡ್ಡದಿರ್ಬೋದು, ಜೊತೆಗೆ ತನ್ನ ಗೋಲನ್ನು ತಾನು ರೀಚ್ ಆಗಬೇಕು ಅನ್ನುವ ಆ ಛಲ ಎಷ್ಟು ದೊಡ್ಡದಿರಬೇಕು. ನಾವು ಇದೇ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ. ನಮಗೆ ಅಂಥವರ ಸಕ್ಸಸ್ ಮಾತ್ರ ಕಾಣುತ್ತೆ, ಬಟ್ ಆ ಸಕ್ಸಸ್ಸಿನ ಹಿಂದೆ ಇರುವಂಥ ಈ ಶ್ರಮ ನಾವು ನೋಡೋದಿಲ್ಲ. ನಾವು ಇಷ್ಟೇ ಶ್ರಮ ಹಾಕಿದರೆ ಅಷ್ಟು ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮೂರನೇದು, ಸಸ್ಯಾಹಾರದಿಂದ ಕೂಡ ಫಿಟ್ನೆಸ್ ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ. The time that I turned vegetarian, I had a lot of people opposing what I wanted to do. A lot of people said, oh, you're not going to have enough energy, you're not going to have enough stamina. ನಾನಿಲ್ಲಿ ಸಸ್ಯಾಹಾರವನ್ನು ಹೊಗಳುತ್ತಿಲ್ಲ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಸಸ್ಯಾಹಾರ ವರ್ಸಸ್ ಮಾಂಸಾಹಾರ ಅಂತ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಕೊಡೋಣ, ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಎಲ್ಲಿಯೂ ಕೂಡ ಸಸ್ಯಾಹಾರವೇ ಶ್ರೇಷ್ಠ, ಮಾಂಸಾಹಾರವನ್ನು ಮುಟ್ಟಬಾರ್ದು ಅಂತೆಲ್ಲ ಎಲ್ಲೂ ಹೇಳಿಲ್ಲ. ಹಲವಾರು ಕಡೆ ಮಾಂಸಾಹಾರದ ಬಗ್ಗೆ ಉಲ್ಲೇಖ ಇದೆ. ಸೊ ಮಾಂಸಾಹಾರ ನಾನು ಸೇವನೆ ಮಾಡಲ್ಲ, ಹಾಗಾಗಿ ನಾನು ದುರ್ಬಲ ಅನ್ನೋ ಭಾವನೆ ಬೇಡ. ಬದಲಿಗೆ ನಾವು ಪ್ಲ್ಯಾಂಟ್ ಪ್ರೋಟೀನ್ಸನ್ನು ಚೆನ್ನಾಗಿ ತಗೊಳ್ಬೇಕು. ಅಂದರೆ ಎಲ್ಲ ರೀತಿಯ ಬೇಳೆ, ಕಾಳು, ಹಾಲು ಇಂಥವುಗಳನ್ನು ಸೇವನೆ ಮಾಡಬೇಕು. ಮತ್ತು ಒಳ್ಳೆಯ ಫ್ಯಾಟನ್ನು ತೆಗೆದುಕೊಳ್ಬೇಕು. ಅದು ಎಣ್ಣೆ ಅಥವಾ ಒಳ್ಳೆಯ ಕ್ವಾಲಿಟಿಯ ತುಪ್ಪ ಇಂಥವನ್ನು ನಾವು ಸೇವನೆ ಮಾಡಬೇಕು. ಒಟ್ಟಿನಲ್ಲಿ ನಾನ್ ವೆಜ್ ಅನಿವಾರ್ಯ ಅಲ್ಲ, ಆದರೆ ನಾನ್ ವೆಜ್ ಫುಡ್ ಕೆಟ್ಟದ್ದೂ ಅಲ್ಲ. ಸಸ್ಯಾಹಾರ ಮತ್ತು ಮಾಂಸಾಹಾರದ ವಿಷಯದಲ್ಲಿ ಹೇಳಬೇಕಾದ್ದೆಲ್ಲವನ್ನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಅದು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಐದನೇದು, ವ್ಯಾಯಾಮ. ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋಗ್ನಿರ್ಮೇಧಸಕ್ಷಯ ವಿಭಕ್ತ ಘನಗಾತ್ರತ್ವಂ ವ್ಯಾಯಾಮಾದುಪಜಾಯತೆ ಅಂತ ಅಷ್ಟಾಂಗದಲ್ಲಿ ಹೇಳ್ತಾರೆ. ಲಾಘವಂ, ದೇಹ ಲಘು ಆಗತ್ತೆ. ಕರ್ಮ ಸಾಮರ್ಥ್ಯಂ ಅಂದರೆ ನಮ್ಮ ಕೆಲಸದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇಡೀ ದಿನ ಬ್ಯಾಟಿಂಗ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎಲ್ಲಿಯೂ ನಾನು ಅನ್ಫಿಟ್ ಅಂತ ಫೀಲ್ ಆಗೋದಿಲ್ಲ. ದೀಪ್ತೋಗ್ನಿರ್ಮೇಧಸಕ್ಷಯ ಅಂದರೆ ಅಗ್ನಿ ದೀಪ್ತಿ ಚೆನ್ನಾಗಾಗತ್ತೆ, ಆವಾಗ ರೋಗಗಳು ಸುಲಭವಾಗಿ ಬರೋದಿಲ್ಲ. ಮೇಧಸಕ್ಷಯ ಅಂದರೆ ಬೇಡದೇ ಇರುವಂಥ ಕೆಟ್ಟ ಕೊಬ್ಬು ಕರಗೋಗತ್ತೆ ಅಂತ. ವಿಭಕ್ತ ಘನಗಾತ್ರತ್ವಂ, ಜಿಮ್ಗೆ ಹೋಗೋರೆಲ್ಲ ಆಸೆ ಪಡ್ತಾರಲ್ಲ, 6 ಪ್ಯಾಕ್, ಅದು ಸಿಗತ್ತೆ ಅಂತ. ಕೊಹ್ಲಿಯ ವಿಷಯದಲ್ಲಿ ತುಂಬ ಜನ ಈ ರೀತಿ ಹೇಳಿದ್ದಾರೆ. ಏನಂದರೆ, ನಾವೆಲ್ಲ ಇವತ್ತೊಂದಿನ ಆಟ ಬೇಡ, ಮ್ಯಾಚ್ ಗೆದ್ದಾಗಿದೆ, ನಾವು ಏನೋ ಮಜಾ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾವತ್ತೂ ಬಿಡದೇನೆ ಕೊಹ್ಲಿ ವರ್ಕೌಟ್ ಮಾಡ್ತಿದ್ರು, ವ್ಯಾಯಾಮ ಮಾಡ್ತಿದ್ರು ಅಂತ. ಆರನೇದು, ನಮ್ಮ ನ್ಯೂನ್ಯತೆಗಳ, ನಮ್ಮ ವೀಕ್ನೆಸ್ಸನ್ನು ನಾವು ಒಪ್ಕೊಳ್ಬೇಕು ಅಂತ. ನಮ್ಮ ವೀಕ್ನೆಸ್ಸನ್ನು ನಾವು ಒಪ್ಕೊಳ್ಳೋದು, ನನಗೇನು ನ್ಯೂನ್ಯತೆಗಳೇ ಇಲ್ಲ, ನನಗೆ ಯಾವುದೇ ರೀತಿ ವೀಕ್ನೆಸ್ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕಿಂತ ಎಷ್ಟೋ ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ. ಒಂದು ಸಾರಿ ಅವರು ತನಗೆ ಸಾಧ್ಯ ಇಲ್ಲ, ಮಾನಸಿಕವಾಗಿ ಡೌನ್ ಆಗಿದ್ದಾನೆ, ತುಂಬ ದಿನಗಳ ಕಾಲ ರೆಸ್ಟ್ ಬೇಕು ಅಂತ ಸುಮಾರು 1 ತಿಂಗಳು ಬ್ಯಾಟ್ ಮುಟ್ಲೇ ಇಲ್ವಂತೆ. ಆಗ ಅವ್ರು ಹೇಳ್ಕೊಂಡಿದ್ದೇನು ಅಂತಂದರೆ, ಈ ರೀತಿ ನಾನು ಮಾನಸಿಕವಾಗಿ ಡೌನ್ ಆಗಿರೋದು ಸಾಮಾನ್ಯ, ಅಂದರೆ ಅದರಲ್ಲೇನೋ ಅಸಾಮಾನ್ಯವಾದ್ದಲ್ಲ ಅಂತ. ಹಾಗೆ ನನ್ನ ಹತ್ರ ಬರೋ ಎಷ್ಟೋ ಪೇಷಂಟ್ಸ್ ಹತ್ರ ಹೇಳ್ತೇನೆ, ನಿಮಗೆ ತುಂಬ ಥಾಟ್ಸ್ ಬರುತ್ತೆ, ಭಯ ಆಗುತ್ತೆ, ಅಥವಾ ಲೇಜಿನೆಸ್ ಇರುತ್ತೆ, ಈ ಥರದ್ದೆಲ್ಲ ಹೇಳ್ತಿರಲ್ಲ, ಇದು ಎಲ್ಲರಿಗೂ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಥಾಟ್ಸ್ ಬಂತು, ಭಯ ಆಯಿತು, ಚಿಂತೆ ಆಯಿತು, ಅದನ್ನು ಅಲ್ಲಿಗೆ ಬಿಟ್ಟು ಇನ್ನೇನೋ ಕೆಲಸದಲ್ಲಿ ಎಂಗೇಜ್ ಆಗ್ತಾರೆ, ಇದ್ರ ಬಗ್ಗೆ ಗಮನ ಕೊಡಲ್ಲ. ಆದರೆ ನೀವು ಮಾಡ್ತಿರೋ ತಪ್ಪೇನು ಅಂತಂದರೆ, ಅಯ್ಯೋ ನನಗೆ ಥಾಟ್ಸ್ ತುಂಬ ಬರ್ತಾ ಇದೆ, ಅಥವಾ ನನಗೆ ಭಯ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ ಅಂತ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನೇನೋ ಸ್ಪೆಷಲ್ ಮನುಷ್ಯ, ಉಳಿದವರೆಲ್ಲ ನಾರ್ಮಲ್ ಆಗಿದ್ದಾರೆ, ನಾನೊಬ್ಬ ಅಬ್ನಾರ್ಮಲ್ ಅಂತ ಅಂದುಕೊಂಡು ನಿಜವಾಗಿಯೂ ಅವರು ಅಬ್ನಾರ್ಮಲ್ ಆಗಿಬಿಡ್ತೇವೆ. ಹಾಗೆ ಮಾಡಬಾರ್ದು. ಬದಲಿಗೆ ಇದು ಸಾಮಾನ್ಯ, ಎಲ್ಲರಿಗೂ ಆಗತ್ತೆ ಅಂತ ನೆಗ್ಲೆಕ್ಟ್ ಮಾಡಿ ನಮ್ಮ ಕೆಲಸ ಏನಿದೆ, ನಾನು ಈಗ ಏನು ಮಾಡಬೇಕು, ಇಷ್ಟರ ಬಗ್ಗೆ ಮಾತ್ರ ಗಮನ ಕೊಟ್ಟಾಗ ಮಾನಸಿಕವಾಗಿ ನಾವು ಏನನ್ನಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮಾನಸಿಕವಾಗಿ ಫಿಟ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 7ನೇದು, ಎಫರ್ಟ್ ಮತ್ತು ನಾನ್ ಎಫರ್ಟ್ ನಡುವಿನ ಹಾದಿ ನಮಗೆ ಗೊತ್ತಿರಬೇಕು ಅಂತ. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪ್ರಯತ್ನವನ್ನು ಹಾಕಿ ಕೆಲಸ ಮಾಡಬೇಕು, ಆದರೆ ಆ್ಯಕ್ಷನ್ ಮಾಡೋವಾಗ ನಾವು ಎಲ್ಲವನ್ನು ದೇವರಿಗೆ ಬಿಟ್ಟುಬಿಡಬೇಕು ಅಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳಿದನಲ್ಲ. ಅಂದರೆ ನೀನು ಸಂಪೂರ್ಣವಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡು, ಆದರೆ ಅದರ ಫಲವನ್ನು ನನಗೆ ಬಿಡುವಂತ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ,
ಟಿ ವಿಯಲ್ಲಿ ಮ್ಯಾಚ್ ನೋಡ್ತಾ ಇರೋರಿಗೆ ಕೈಕಾಲು ನಡುಗ್ತಾ ಇರುತ್ತೆ, ಆಡ್ತಾ ಇರೋರಿಗೆ ಹೇಗಾಗಿರಬೇಕು? ನಮಗೆ 100 ಜನ ಇರುವ ಸಭೆಯಲ್ಲಿ ಸ್ಟೇಜ್ ಮೇಲೆ ಹೋಗಿ ನಿಂತುಕೊಂಡು ಮಾತಾಡುವಾಗ ಕಷ್ಟ ಆಗುತ್ತೆ ಅಂತಾದರೆ, ಇಡೀ ದೇಶವೇ ನೋಡ್ತಾ ಇದೆ ಅಂತಾದಾಗ ಪರ್ಫಾರ್ಮ್ ಮಾಡುವಾಗ ಎಷ್ಟು ಕಷ್ಟ ಆಗಬೇಕು? ಹಾಗಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಸ್ಟ್ರೆಸ್ ಫ್ರೀ ಆಗಿ ಆಟ ಆಡಬೇಕು ಅಂತಾದರೆ ಆಗ ಏನಾದರೂ ಆಗಲಿ ನಾನು ಖುಷಿಯಿಂದ ಆಡ್ತೇನೆ, ಬೇರೆದೆಲ್ಲ ದೇವರಿಗೆ ಬಿಟ್ಟಿದ್ದು ಅನ್ನೋ ಭಾವನೆ ಬೇಕೇ ಬೇಕು. ನಮಗೂ ಇದು ಬೇಕೇ ಬೇಕು. ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೆಲುವು ಸಿಗಲೇಬೇಕು, ನಾನು ಇವತ್ತು ಸೆಂಚುರಿ ಮಾಡಲೇಬೇಕು ಅಂತ ಹೊರಟುಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಖುಷಿಯಿಂದ ಆಟ ಆಡ್ತೇನೆ ಅಂತ, ನಮ್ಮ ಜೀವನವೇ ಆಟ ಅನ್ನೋ ಥರ ಹೀಗೆ ಆಟ ಆಡಿದ್ರೆ ಮಾತ್ರ ಆ ಒತ್ತಡ ನಮಗೆ ಕಾಡೋದಿಲ್ಲ. ಆಗ ನಮಗೆ ಸಹಜವಾಗಿ ಎಷ್ಟೇ ಸಾಧನೆ ಮಾಡಿದ್ರೂ BP ಬಂತು, ಶುಗರ್ ಬಂತು ಅನ್ನೋ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕನ್ಸಿಸ್ಟೆನ್ಸಿ. 2012ರಲ್ಲಿ ಪೂರ್ತಿಯಾಗಿ ಫಾರ್ಮ್ ಕಳ್ಕೊಂಡೆ ಅನ್ನುವ ಸಂದರ್ಭದಲ್ಲಿ ಕನ್ನಡಿಯ ಮುಂದೆ ನಾನು ನಿಂತ್ಕೊಂಡು ನಾಚಿಕೆ ಪಟ್ಕೊಂಡಿದ್ದೆ, ನನ್ನ ಮೇಲೆ ನನಗೆ ನಾಚಿಕೆ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ಅದರ ನಂತರ ಇಲ್ಲ, ಇವತ್ತೊಂದು ದಿನ ನಾನು ಹಠ ಹಿಡಿದು ಏನು ಮಾಡಬೇಕು ಅಂದ್ಕೊಂಡಿದ್ದೇನೆ ಅದನ್ನು ಮಾಡ್ತೇನೆ, ನಾಳೆಯಿಂದ ತೊಂದರೆ ಇಲ್ಲ, ಮಜಾ ಮಾಡ್ತೇನೆ ಅಂತ. ನಾವೇನು ಮಾಡ್ತೇವೆ? ಉಲ್ಟಾ ಮಾಡ್ತೇವೆ. ಇವತ್ತೊಂದಿನ ನಾನು ಲೂಸ್ ಬಿಟ್ಬಿಡೋಣ, ನಾಳೆಯಿಂದ ಕರೆಕ್ಟಾಗಿ ಮಾಡೋಣ ಅಂತ. ಅದು ಆಗೋದಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಅವರು ಜಂಕ್ ಫುಡ್, ಡ್ರಿಂಕ್ಸ್, ಲೇಸಿನೆಸ್ ವಿಷಯದಲ್ಲಿ ತುಂಬ ಕಂಟ್ರೋಲ್ಡ್ ಆಗಿ ಇದ್ದಾರೆ. ಒಂದು ಸಾರಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ಮ್ಯಾಚ್ ನಡೆಯುವಾಗ ನೋಡಿದ ಘಟನೆಯ ಬಗ್ಗೆ ಸಕ್ಲೇನ್ ಮುಷ್ತಾಕ್ ಹೇಳ್ತಾರೆ. ಆಗ ಅವರು ಪಾಕಿಸ್ತಾನದವರಾದರೂ ಕೂಡ ಅವರು ಇಂಗ್ಲೆಂಡ್ ತಂಡದ ಸ್ಪಿನ್ನಿಂಗ್ ಕೋಚ್ ಆಗಿದ್ದರಂತೆ. ಆಗ ಅವರು ಏನು ಹೇಳ್ತಾರೆ ಅಂತಂದರೆ, ನಾನು ವಿರಾಟ್ ಕೊಹ್ಲಿ ಇಡೀ ದಿನ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ನೋಡಿದೆ, ಅಷ್ಟಾದ ಮೇಲೆ ದಿನದ ಕೊನೆಯಲ್ಲಿ ಒಬ್ಬರೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದದ್ದು ನೋಡಿದೆ. ಆಗ ಆಶ್ಚರ್ಯ ಆಯಿತು, ಈ ಎನರ್ಜಿ ಅಥವಾ ಈ ಹಠ ಎಲ್ಲಿಂದ ಬರುತ್ತೆ ಅಂತ. ನಾವು ಏನು ಮಾಡ್ತೇವೆ? ನೆಪ ಹುಡುಕ್ತೇವೆ. ಇವತ್ತೊಂದಿನ ನಾನು ತಪ್ಪಿಸ್ಕೊಳ್ತೇನೆ, ಅದಕ್ಕೆ ಏನು ನೆಪ ಹುಡ್ಕೋಣ, ಇವತ್ತು ಸುಸ್ತಾಗ್ಬಿಟ್ಟಿದೆ ಅಥವಾ ಇವತ್ತು ಟೈಮ್ ಆಗಿಬಿಟ್ಟಿದೆ, ಈ ಥರ ನಾವು ನೆಪ ಹುಡುಕ್ತೇವೆ. ಆದರೆ ಅವರು ಹಾಗಲ್ಲ, ಏನೇ ಆಗಲಿ ಯಾವುದೇ ನೆಪ ಹೇಳದೇನೆ ವರ್ಕೌಟ್ ಮಾಡ್ತಿದ್ರು ಅಂತ. ನಾವು ಆರೋಗ್ಯ ವಿಷಯದಲ್ಲೂ ಇದೇ ತಪ್ಪು ಮಾಡ್ತೇವೆ. ಇವತ್ತೊಂದಿನ ಎಲ್ಲರೂ ಸೇರಿದ್ದಾರೆ, ಇವತ್ತೊಂದಿನ ನಾನು ಸ್ವೀಟ್ ತಿಂತೇನೆ ಅಥವಾ ಇವತ್ತೊಂದಿನ ಜಂಕ್ ಫುಡ್ ತಿಂತೇನೆ, ಇವತ್ತೊಂದಿನ ಹೋಟೆಲಲ್ಲಿ ಊಟ ಮಾಡ್ತೇನೆ. ಈ ರೀತಿ ನಾವು ದಿನ 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 ನೆಪ ಹೇಳಿ 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 ನಮ್ಮ ಆರೋಗ್ಯವನ್ನು ಪೂರ್ತಿಯಾಗಿ ಹಾಳು ಮಾಡ್ಕೊಳ್ತೇವೆ. ಇವತ್ತು ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.